7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 6 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ: ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಗವರ್ನರ್ ಜನರಲ್ ಕಾರ್ನ್ ವಾಲಿಸ್. ಪ್ರಶ್ನೆ 2. ರೈತವಾರಿ ಪದ್ಧತಿ ಎಂದರೇನು? ಉತ್ತರ: ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಸಂದಾಯ ಮಾಡುವುದೇ ರೈತವಾರಿ ಪದ್ಧತಿ. ಪ್ರಶ್ನೆ 3. 1813ರಲ್ಲಿ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತವೆಷ್ಟು? ಉತ್ತರ: 1813ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತ 1 ಲಕ್ಷ ರೂಪಾಯಿಗಳು. ಪ್ರಶ್ನೆ 4. ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು? ಉತ್ತರ: ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ವಾರೆನ್ ಹೇಸ್ಟಿಂಗ್ಸರು 1773ರಲ್ಲಿ ಜಾರಿಗೆ ತಂದರು. ಪ್ರಶ್ನೆ 5. 1857ರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು? ಉತ್ತರ: ಕಲ್ಕತ್ತಾ ವಿಶ್ವವಿದ್ಯಾಲಯ, ಮುಂಬೈ ವಿಶ್ವವಿದ್ಯಾಲಯ, ಮದ್ರಾಸು ವಿಶ್ವವಿದ್ಯಾಲಯ. ಮುಖ್ಯ ಪ್ರಶ್ನೆ 2. ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ. ಪ್ರಶ್ನೆ 6. ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು? ಉತ್ತರ: ದುಬಾರಿಯಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು. ಭೂಮಾಲೀಕರು ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ. ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಿತ್ತು. ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಒತ್ತಾಯಿಸಿದ್ದರಿಂದ ರೈತರು ಬಡವರಾದರು ಹಾಗೂ ಜೀತ ಪದ್ಧತಿಯು ತೀವ್ರವಾಗಿ ಬೆಳೆಯಿತು. ಪ್ರಶ್ನೆ 2. ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ. ಉತ್ತರ: ಹೊಸ ಶಿಕ್ಷಣ ಕ್ರಮದಿಂದ ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಗಿ ರಾಷ್ಟ್ರೀಯತೆ ಭಾವನೆ ಬೆಳೆಯಿತು. ಯುರೋಪಿಯನ್ ಭೌತಿಕ ಚಿಂತನೆಗಳು ಭಾರತೀಯ ಸಮಾಜವನ್ನು ಪ್ರವೇಶಿಸಿ ಹೊಸ ಸಾಹಿತ್ಯಿಕ ಚಳವಳಿಗಳಿಗೆ ಕಾರಣವಾಯಿತು. ಭಾರತೀಯ ಸಾಹಿತ್ಯದ ಮೇಲೆಯೂ ಗಂಭೀರ ಪರಿಣಾಮವನ್ನುಂಟು ಮಾಡಿ ಅನೇಕ ವರ್ಗಗಳು ಹೊಸ ಸಾಮಾಜಿಕ ಎಚ್ಚರವನ್ನು ಪಡೆದವು. ಪ್ರಶ್ನೆ 8. ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ. ಉತ್ತರ: ರೆಗ್ಯುಲೇಟಿಂಗ್ ಕಾಯ್ದೆ, ಕ್ವಿಟ್ ಇಂಡಿಯಾ ಕಾಯ್ದೆ, ಮಾರ್ಲೆ ಮಿಂಟೋ ಸುಧಾರಣೆಗಳು, ಮಾಂಟೆಗ್ಯೂ ಚೆಮ್ಸ್ಫಾರ್ಡ್ ಸುಧಾರಣೆಗಳು, 1935ರ ಭಾರತದ ಸರ್ಕಾರದ ಕಾಯ್ದೆ. ಪ್ರಶ್ನೆ 3. ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ವಾರೆನ್ ಹೇಸ್ಟಿಂಗ್ಸ್ ಕಂದಾಯ ವಸೂಲಿಯ ಹರಾಜು ವ್ಯವಸ್ಥೆ. 2. ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ. 3. ಥಾಮಸ್ ಮಾನ್ರೋ ರೈತವಾರಿ ಪದ್ಧತಿ. 4. ವಿಲಿಯಂ ಬೆಂಟಿಂಗ್ ಇಂಗ್ಲಿಷ್ ಶಿಕ್ಷಣ ನೀತಿ. 5. ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಮುಖ್ಯ ಪ್ರಶ್ನೆ 4. ಚರ್ಚಿಸಿರಿ. ಪ್ರಶ್ನೆ 1. ಬ್ರಿಟಿಷ್ ಅವಧಿಯಲ್ಲಿನ ಕಂದಾಯ ಪದ್ಧತಿ ಮತ್ತು ಪ್ರಚಲಿತ ಕಂದಾಯ ಪದ್ಧತಿಯ ಬಗ್ಗೆ ಚರ್ಚಿಸಿರಿ. ಬ್ರಿಟಿಷ್ ಅವಧಿಯ ಕಂದಾಯ ಪದ್ಧತಿ. ಇದರ ಮುಖ್ಯ ಉದ್ದೇಶ ಬ್ರಿಟಿಷ್ ಸರ್ಕಾರದ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಲಾಭ ಮತ್ತು ಶೋಷಣೆ ಮಾತ್ರ ಮುಖ್ಯವಾಗಿತ್ತು. ಇದರಲ್ಲಿನ ವಿವಿಧ ಪದ್ಧತಿಗಳು ಕಾಯಂ ಜಮೀನ್ದಾರಿ, ರೈತವಾರಿ ಮತ್ತು ಮಹಲ್ವಾರಿ ಎಂಬ ಪದ್ಧತಿಗಳನ್ನು ಜಾರಿಗೆ ತಂದಿದ್ದರು. ಮಧ್ಯವರ್ತಿಗಳ ದಬ್ಬಾಳಿಕೆ. ಜಮೀನ್ದಾರರು ಮತ್ತು ಮಧ್ಯವರ್ತಿಗಳು ರೈತರಿಂದ ಅತಿಯಾದ ಕಂದಾಯ ವಸೂಲಿ ಮಾಡಿ ಕಿರುಕುಳ ನೀಡುತ್ತಿದ್ದರು. ಕಡ್ಡಾಯ ಸನ್ನಿವೇಶ. ಬೆಳೆ ನಾಶವಾದರೂ ಬರಗಾಲ ಬಂದರೂ ಕಂದಾಯವನ್ನು ಕಡ್ಡಾಯವಾಗಿ ನಗದು ರೂಪದಲ್ಲೇ ಪಾವತಿಸಬೇಕಿತ್ತು. ಬೆಳೆಗಳ ಒತ್ತಾಯ. ಧಾನ್ಯಗಳ ಬದಲು ಬ್ರಿಟಿಷರಿಗೆ ಬೇಕಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರನ್ನು ಒತ್ತಾಯಿಸಲಾಗುತ್ತಿತ್ತು. ಈಗಿನ ಪ್ರಚಲಿತ ಕಂದಾಯ ಪದ್ಧತಿ. ಮುಖ್ಯ ಉದ್ದೇಶ ಜನಕಲ್ಯಾಣ ಮತ್ತು ದೇಶದ ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶವಾಗಿದೆ. ಮಧ್ಯವರ್ತಿಗಳಿರುವುದಿಲ್ಲ. ರೈತರು ನೇರವಾಗಿ ಸರ್ಕಾರಕ್ಕೆ ಕಂದಾಯ ಅಥವಾ ತೆರಿಗೆಯನ್ನು ಪಾವತಿಸುತ್ತಾರೆ. ವೈಜ್ಞಾನಿಕ ಕಂದಾಯ. ಜಮೀನಿನ ಸ್ವರೂಪ, ನೀರಾವರಿ ಸೌಲಭ್ಯ ಮತ್ತು ವಿಸ್ತೀರ್ಣಕ್ಕೆ ಅನುಗುಣವಾಗಿ ನ್ಯಾಯಯುತ ಕಂದಾಯ ನಿಗದಿಪಡಿಸಲಾಗುತ್ತದೆ. ಪರಿಹಾರ ಸೌಲಭ್ಯ. ಭೀಕರ ಬರಗಾಲ ಅಥವಾ ಪ್ರವಾಹ ಬಂದು ಬೆಳೆ ನಷ್ಟವಾದರೆ ಸರ್ಕಾರವೇ ಕಂದಾಯ ಮನ್ನಾ ಮಾಡುತ್ತದೆ ಮತ್ತು ರೈತರಿಗೆ ಬೆಳೆ ಪರಿಹಾರ ನೀಡುತ್ತದೆ. ಡಿಜಿಟಲ್ ವ್ಯವಸ್ಥೆ. ಇದು ಪಹಣಿ, ಆನ್ಲೈನ್ ಪಾವತಿ ಮುಂತಾದ ಆಧುನಿಕ ತಂತ್ರಜ್ಞಾನದ ಮೂಲಕ ಪಾರದರ್ಶಕವಾಗಿ ಕಂದಾಯ ಸಂಗ್ರಹಿಸಲಾಗುತ್ತದೆ.